ಪ್ರೀತಿಯ ವಿದ್ಯಾರ್ಥಿಗಳೇ, ಟಿಇಟಿ ಪರೀಕ್ಷೆಗೆ ಯಾರೆಲ್ಲ ಪ್ರಯತ್ನ ನಡೆಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಈ ಟಿಇಟಿ ನಿಮಗೆ ನೀವಂದುಕೊಂಡಂತಹ ಉತ್ತಮ ಅಂಕಗಳನ್ನು ಕೊಡ್ಲಿ ಅನ್ನೋ ಭಾವನೆಯೊಂದಿಗೆ ನಾನು ನಿಮಗೆ ಇಂಗ್ಲಿಷ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಡೆಫಿನೇಷನ್ಸ್ಗಳನ್ನು ಈ ದಿನ ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಂಡರ್ಫುಲ್ ಆಗಿರೋ ಟಾಪಿಕ್. ಆಲ್ ಟುಗೆದರ್ 40 ಡೆಫಿನೇಷನ್ಸ್ಗಳನ್ನು ಹಾಕಿದ್ದೇನೆ. ಭಾಗ 1 ಮತ್ತು 2ರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ UPTET ನಲ್ಲಿ ಬಂದದ್ದು HA ಗ್ಲೀಸನ್ ಅವ್ರದ್ದು. ಇವರು ಹೇಳ್ತಾರೆ, ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ಮ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್. ಭಾಷೆ ಎಂದರೆ ಹ್ಯೂಮನ್ ಬಿಹೇವಿಯರ್. ಸೊ ಡೆಫಿನೇಷನ್ಗಳ ಆಧಾರದಲ್ಲಿ ನಾವು ವಾಟ್ ಈಸ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಅನ್ನೋದನ್ನು ಕೂಡ ಮಾಡಬಹುದು ಮತ್ತು ಭಾಷೆಯ ಲಕ್ಷಣ ಕೂಡ ಗೊತ್ತಾಗುತ್ತೆ. ಸೊ ಎರಡನೇದಾಗಿ ನಾಮ್ ಚಾಮ್ಸ್ಕಿ ಅವ್ರದ್ದು ಯೂನಿವರ್ಸಲ್ ಗ್ರಾಮರ್ ಬಗ್ಗೆ ಹೇಳಿದ್ದಾರೆ. ಅದನ್ನ UG ಅಂತ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕರಿತಾ ಇದ್ದೇವೆ. ಅಕ್ವಿಜಿಷನ್ ಅಂತಕ್ಕಂಥ ವಂಡರ್ಫುಲ್ ಟಾಪಿಕ್ ಮೇಲೆ ಇವರು ರಿಸರ್ಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಭಾಷೆ ಅಂದ್ರೆ ಇದೊಂದು ಸೆಟ್ ಆಫ್ ಸೆಂಟೆನ್ಸ್, ವಾಕ್ಯಗಳ ಒಂದು ಸೆಟ್, ಈಚ್ ಫಿನೈಟ್ ಇನ್ ಲೆಂತ್, ಅದರ ಒಂದು ಲೆಂತಿನಲ್ಲಿ ಫಿನೈಟ್ ಆಗಿರುತ್ತೆ ಮತ್ತು ಕನ್ಸ್ಟ್ರಕ್ಟೆಡ್ ಔಟ್ ಆಫ್ ಎ ಫಿನೈಟ್ ಸೆಟ್ ಆಫ್ ಎಲಿಮೆಂಟ್ಸ್. ಕೆಲವೊಂದಿಷ್ಟು ಎಲಿಮೆಂಟ್ಸ್ ಗಳಿಂದ ಅದು ಕನ್ಸ್ಟ್ರಕ್ಟ್ ಆಗಿರುತ್ತದೆ. ಸೊ ಯಾವೆಲ್ಲ ಎಲಿಮೆಂಟ್ಸ್ಗಳು? ಅಲ್ಲಿ ಸೌಂಡ್ಗಳಿದೆ, ಅಲ್ಲಿ ಸಿಗ್ನಲ್ಸ್ಗಳಿದೆ, ಅಲ್ಲಿ ಸಿಂಬಲ್ಸ್ಗಳಿವೆ, ದೆನ್ ಅಲ್ಲಿ ಕೆಲವೊಂದಿಷ್ಟು ಎಮೋಷನ್ಸ್ಗಳಿವೆ, ಕೆಲವೊಂದಿಷ್ಟು ಥಾಟ್ಸ್ಗಳಿವೆ. ಸೊ ಇವೆಲ್ಲವುಗಳು ಕೂಡ ಎಲಿಮೆಂಟ್ಗಳೇ, ಭಾಷೆಗೆ ಎಲಿಮೆಂಟ್ಸ್. ಸೊ ಅವುಗಳಿಂದ ಆದದ್ದು ಭಾಷೆ ಅಂತ ಹೇಳಿ ಭಾಷೆಯ ಲಕ್ಷಣದ ಬಗ್ಗೆ ನಾಮ್ ಚಾಮ್ಸ್ಕಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮುಂದಿನದಾಗಿ ಬ್ಲ್ಯಾಕ್ ಅಂಡ್ ಟ್ರಿಗರ್. ಇವರು ಸ್ಟೇಟ್ಮೆಂಟ್ ಅಲ್ಟಿಮೇಟ್ ಆಗಿದೆ. ಸೊ ಸುಮಾರು ಸಾರಿ ಹಲವಾರು ಎಕ್ಸಾಮಿನೇಷನ್ ಗಳಲ್ಲಿ ರಿಪೀಟ್ ಆದದ್ದು. ಇದನ್ನ ಭಾಷಾ ಪ್ರಿಯಂಬಲ್ ಅಂತ ಕೂಡ ನಾವು ಕರಿತೇವೆ. ಎವ್ರಿ ಸಂವಿಧಾನಕ್ಕೆ, ನಮ್ಮ ಒಂದು ಭಾರತೀಯ ಸಂವಿಧಾನಕ್ಕೆ ಪ್ರಿಯಂಬಲ್ ಯಾವ ತರ ಇದೆ, ಅದೇ ಭಾಷೆಗೆ ಸಂಬಂಧಪಟ್ಟಂತ ಒಂದು ಪ್ರಿಯಂಬಲ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸಮಾಜದ ಜನ ತಮ್ಮ ಭಾವನೆಗಳನ್ನ, ಆಲೋಚನೆಗಳನ್ನ, ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕೆ ಮತ್ತು ವ್ಯವಹಾರದ ಉದ್ದೇಶದಿಂದ ಉಚ್ಚರಿಸಲಿಕ್ಕೆ ಯೋಗ್ಯವಾದಂತಹ ತಮ್ಮ ಇಚ್ಛೆ ಮೂಲಕ, ಅಂದ್ರೆ ಇಚ್ಛೆಯನ್ನ ಅನುಸರಿಸಿ ಇಚ್ಛೆಗೆ ಒಳಪಟ್ಟು ತಾವೇ ಸ್ವತಃ ಸೃಷ್ಟಿ ಮಾಡಿಕೊಂಡಂತಹ ಒಂದು ಯೋಗ್ಯವಾದಂತಹ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಮೊತ್ತ. ಇದು ಕನ್ನಡದಲ್ಲಿ ಸುಮಾರು ರೀತಿಯಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಒಂದು ಒಳ್ಳೆ ಪುಸ್ತಕದಲ್ಲಿ ಬೇಕಾದ್ರೆ ಸಿಗುತ್ತೆ, ತಗೊಳ್ಳಿ. ಇಂಗ್ಲಿಷಿನಲ್ಲಿ ಸಂಬಂಧಪಟ್ಟಂಗೆ ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್, ಇದೊಂದು ಸಿಸ್ಟಮ್ ಆಗಿದೆ. ಆರ್ಬಿಟ್ರರಿ, ಯಾದೃಚ್ಛಿಕವಾಗಿ, ಅಲ್ಲಿ ಯಾವುದು ಕೂಡ ಏನು ಒಂದೇ ರೀತಿ ಇಲ್ಲ. ದಟ್ ಈಸ್ ಆರ್ಬಿಟ್ರರಿ, ಯಾದೃಚ್ಛಿಕವಾಗಿ. ಸೊ ವಂಡರ್ಫುಲ್ ಸ್ಟೇಟ್ಮೆಂಟ್. ಕ್ವಶನ್ ಆಗುತ್ತೆ ಇದ್ರ ಮೇಲೆ. ಇಲ್ಲಿ O ಅಂತ ಕೊಡ್ತಾರೆ ಮತ್ತು A ಅಂತ ಕೊಡ್ತಾರೆ, ಉಳಿದಂತೆ ಎಲ್ಲ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ನೋಡಿ, ಭಾಷಾ ಲಕ್ಷಣಗಳಲ್ಲಿ ಯಾವುದಾಗಿದೆ? ಸೊ ಲ್ಯಾಂಗ್ವೇಜ್ ಇಸ್ ಆರ್ಬಿಟ್ರರಿ ಅಂತ ಕೊಡ್ತಾರೆ, ಲ್ಯಾಂಗ್ವೇಜ್ ಇಸ್ ಆರ್ಬಿಟ್ರರಿ. ಸೊ ನಾವು ಹಾಕ್ಬೇಕಾಗಿರೋದು ಓಗೆ ಹಾಕಿದ್ರೆ ಅಂಕ ಹೋಯ್ತು, ಹೇಗೆ ಹಾಕಿದ್ರೆ ಬಂತು. ಇದನ್ನ ಸ್ವಲ್ಪ ಗಮನ ಕೊಡಿ. ಓಕಲ್ ಸಿಂಬಲ್ಗಳಿಂದ ಭಾಷೆ ಆಗಿದೆ. ಬೇಕಾದದ್ದು ಸಾಮಾಜಿಕವಾಗಿ, ಅಲ್ಲಿ ಗ್ರೂಪ್ ಕೋಆಪರೇಷನ್ಗೆ ಭಾಷೆ ಹುಟ್ಕೊಂಡಿದೆ. ಇದರರ್ಥ ಮನುಷ್ಯ ಜನಾಂಗ ತಮ್ಮಲ್ಲಿ ಭಾವನೆಗಳನ್ನ, ಆಲೋಚನೆಗಳನ್ನ, ವಿಚಾರಗಳನ್ನ ವ್ಯವಹಾರದ ಉದ್ದೇಶದಿಂದ, ಸೊ ಒಬ್ಬರೊಟ್ಟಿಗೊಬ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಇಚ್ಛೆಯ ಮೂಲಕ ಅನುಸರಿಸಿ ಒಂದು ವ್ಯವಸ್ಥಿತವಾಗಿ ಧ್ವನಿ ಸಂಕೇತಗಳನ್ನ, ಆ ಧ್ವನಿ ಸಂಕೇತಗಳು ಯಾದೃಚ್ಛಿಕವಾಗಿರುತ್ತೆ, ಅದನ್ನ ಭಾಷೆ ಅಂತ ಈ ಬ್ಲ್ಯಾಕ್ ಅಂಡ್ ಟ್ರಿಗರ್ ಅವರು ಕರಿತಾ ಇದ್ದಾರೆ. ಸೊ ಸ್ವೀಟ್ ಅವರು ಸ್ಟೇಟ್ಮೆಂಟ್ ಒಂದ್ಸಾರಿ ರಿಪೀಟ್ ಆಗಿದೆ, ಎಕ್ಸಾಮಿನೇಷನ್ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಸೊ ಲ್ಯಾಂಗ್ವೇಜ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಐಡಿಯಾಸ್. ನೋಡಿ, ಭಾಷೆ ಅಂದ್ರೆ ಇದು ಎಕ್ಸ್ಪ್ರೆಷನ್ ಆಫ್ ಐಡಿಯಾಸ್. ಸೊ ವಿಚಾರಗಳನ್ನ ಹೊರಹಾಕುವುದು, ಬೈ ಮೀನ್ಸ್ ಆಫ್ ವಿಚ್ ಸ್ಪೀಚ್ ಸೌಂಡ್ಸ್ ಆರ್ ಕಂಬೈನ್ಡ್ ಇನ್ ಟು ವರ್ಡ್ಸ್. ಮೊದಲಿಗೆ ಸ್ಪೀಚ್ ಸೌಂಡ್ಗಳು ಶಬ್ದಗಳಾಗಿ ನಿರ್ಮಾಣಗೊಳ್ಳುತ್ತವೆ. ಆ ನಂತರದಲ್ಲಿ ಆ ಶಬ್ದಗಳು ವಾಕ್ಯಗಳಾಗಿ ನಿರ್ಮಾಣವಾಗ್ತವೆ. ವಾಕ್ಯಗಳು ಮತ್ತು ಕಾಂಬಿನೇಷನ್ ಆಫ್ ಸೆಂಟೆನ್ಸಸ್ ಗಿವ್ ಆನ್ಸರಿಂಗ್ ಟು ದ ಹ್ಯೂಮನ್ ಐಡಿಯಾಸ್ ಅಂಡ್ ಥಾಟ್ಸ್. ಆ ವಾಕ್ಯಗಳು ಇನ್ನೊಬ್ಬರ ವ್ಯಕ್ತಿಗೆ ಪ್ರಶ್ನೆಗಳಿಗೆ, ಭಾವನೆಗಳಿಗೆ ಉತ್ತರವಾಗಿ ಪರಿಣಮಿಸುತ್ತೆ. ಸೊ ಇವ್ರು ಹೇಳ್ತಾರೆ, ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸೌಂಡ್ಗಳ ಮೂಲಕ, ಶಬ್ದಗಳ ಮೂಲಕ, ಸೆಂಟೆನ್ಸ್ಗಳ ಮೂಲಕ ವ್ಯವಹರಿಸೋದು, ಕಾಂಟ್ಯಾಕ್ಟ್ ಮಾಡೋದು, ಕಾನ್ವರ್ಸ್ ಮಾಡೋದು. ಸ್ವೀಟ್ ಅವ್ರ ಪ್ರಕಾರ ಒಂದ್ಸಾರಿ ಎಕ್ಸಾಮಿನೇಷನ್ ಆಗಿದೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಯಾವ್ದು ಅಂತ ಹೇಳಿ ರೆಫರ್ ಮಾಡಿ ಬೇಕಿದ್ರೆ ಹೇಳ್ತೇನೆ. ಸೊ ನಿಮಗೂ ಕೂಡ ಇದು ಅನುಕೂಲ ಆಗುತ್ತೆ.
ಒಂದು ನಿಮ್ಮ ಅಬ್ಸರ್ವೇಷನ್ ಇರಲಿ, ಏನು ಅವಸರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. 30 ದಿನ ಇದೆ, ಒಂದೊಂದು ದಿನ ಒಂದೊಂದು ಸ್ಟೇಟ್ಮೆಂಟ್ ಓದಿದ್ರು ಕೂಡ ನಡೆದೋಗುತ್ತೆ. ಸೊ ಜೆಸ್ಪರ್ಸನ್ ಅವ್ರದಿದೆ. ಇವ್ರು ಹೇಳ್ತಾರೆ, ಲ್ಯಾಂಗ್ವೇಜ್ ಇಸ್ ಅ ಸೆಟ್ ಆಫ್ ಹ್ಯೂಮನ್ ಹ್ಯಾಬಿಟ್ಸ್ ದ ಪರ್ಪಸ್ ಆಫ್ ವಿಚ್ ಈಸ್ ಟು ಗಿವ್ ಎಕ್ಸ್ಪ್ರೆಷನ್. ನೋಡಿ, ಇವರು ಅದನ್ನೇ ಹೇಳ್ತಿದ್ದಾರೆ, ಭಾಷೆಯ ಮುಖ್ಯ ಉದ್ದೇಶ ಎಕ್ಸ್ಪ್ರೆಷನ್ ಅನ್ನು ಕೊಡೋದು, ಥಾಟ್ಸ್ ಗಳನ್ನ ಹೊರ ಹಾಕೋದು, ಫೀಲಿಂಗ್ಸ್ ಗಳನ್ನ ಹೊರ ಹಾಕೋದು, ಎಸ್ಪೆಷಲಿ ಇಂಪಾರ್ಟ್ ದೆಮ್ ಟು ಅದರ್ಸ್, ಇನ್ನೊಬ್ಬರಿಗೆ ತಲುಪಿಸೋದು. ಸೊ ಇದೇ ಭಾಷೆ. ಸೊ ಭಾಷೆ ಅಂದ್ರೆ ಮನುಷ್ಯನ ವರ್ತನೆಗಳನ್ನ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರಿಗೆ ಹೇಳೋದಕ್ಕೆ, ಆ ಫೀಲಿಂಗ್ಸ್ ಗಳನ್ನ ಇನ್ನೊಬ್ಬರಿಗೆ ಹೇಳೋದಕ್ಕೆ, ಥಾಟ್ಸ್ ಗಳನ್ನ ಇನ್ನೊಬ್ಬರಿಗೆ ಹೇಳಲಿಕ್ಕೆ, ಉದ್ದೇಶಪೂರ್ವಕವಾಗಿ ಅವರಿಗೆ ತಿಳಿಸೋದಕ್ಕೆ ಬಳಸ್ತಕ್ಕಂಥ ಒಂದು ಮೀಡಿಯಂ. ಅದು ಜೆಸ್ಪರ್ಸನ್ ಅವ್ರ ಪ್ರಕಾರ ಭಾಷೆಯಾಗಿದೆ. ನೆಕ್ಸ್ಟ್ ನಿಕೋಲಸ್ ಹ್ಯಾನ್ಸ್ ಅವ್ರ ಪ್ರಕಾರ ವಾಟ್ ಈಸ್ ಲ್ಯಾಂಗ್ವೇಜ್ ನೋಡ್ತಾ ಬರೋಣ. ವಂಡರ್ಫುಲ್ ಸ್ಟೇಟ್ಮೆಂಟ್ ಇದೆ. ಇದು ಒಂದು ರಾಷ್ಟ್ರದ ಘನತೆವೆತ್ತಂತ ವಿಚಾರ. ಇಟ್ ಇಸ್ ಅ ಸಿಂಬಲ್ ಆಫ್ ನೇಷನ್, ಒನ್ ಆಫ್ ದ ಸಿಂಬಲ್ಸ್ ಆಫ್ ನೇಷನ್. ನೋಡಿ, ಸಿಂಬಲ್ಸ್ ಗಳಲ್ಲಿ ಒಂದು. ಹಲವಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗಳಲ್ಲಿ ಪ್ರಶ್ನೆ ಆಗಿದೆ. ಇದು ಗ್ರಾಮರ್ಗೆ ಸಂಬಂಧಪಟ್ಟದ್ದು. ಒನ್ ಆಫ್ ಬಂತು ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ನೆಕ್ಸ್ಟ್ ಏನಾಗಿರ್ಬೇಕು, ಪ್ಲೂರಲ್ ಆಗಿರ್ಬೇಕು. ಆ ನೌನು, ಆ ಪ್ರಣವನು ಪ್ಲೂರಲ್ ಆಗಿರಲೇಬೇಕು. ಒನ್ ಆಫ್ ದ ಬಳಸಿದ್ರೆ ಅಲ್ಲಿ ಎಸ್ ಪ್ರತ್ಯಯ, ಇಎಸ್ ಪ್ರತ್ಯಯ ಬಳಸಿರಲೇಬೇಕು. ಇದು ನಿಮ್ ಗಮನಕ್ಕಿರಲಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ ಎಕ್ಸ್ಪ್ರೆಸಸ್. ಮತ್ತೆ ಅಗೇನ್ ಎಕ್ಸ್ಪ್ರೆಸ್ ಮಾಡುತ್ತೆ. ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ? ದ ಮೆಂಟಲ್ ಕ್ಯಾರೆಕ್ಟರ್, ಮಾನಸಿಕವಾದಂತಹ ಒಂದು ವ್ಯಕ್ತಿತ್ವವನ್ನ ಹೇಳುತ್ತೆ. ದ ಪೀಪಲ್ ಹೂ ಸ್ಪೀಕ್ ಇಟ್, ಮಾತನಾಡುವ ವ್ಯಕ್ತಿಯ ಮನಸ್ಸಿನ ಸ್ಥಿತಿಯನ್ನ, ಭಾವನೆಗಳನ್ನ ಹೊರಹಾಕುತ್ತೆ, ಮತ್ತು ಅದು ಮನಸ್ಸಿನ ಸ್ಥಿತಿ ಮತ್ತು ಭಾವನೆಯನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅಂಡ್ ದ ಫೀಚರ್ಸ್ ಆಫ್ ದೇರ್ ನ್ಯಾಚುರಲ್ ಸರೌಂಡಿಂಗ್ಸ್. ಸೊ ನಾನು ಕೇವಲ ಮನಸ್ಸಿನ ಸ್ಥಿತಿ ಬಗ್ಗೆ ಮಾತನಾಡದೇನೆ, ನನ್ನ ಸುತ್ತಲೂ ಇರತಕ್ಕಂತಹ ನ್ಯಾಚುರಲ್ ಸರೌಂಡಿಂಗ್ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಸೊ ರಿಫ್ಲೆಕ್ಟ್ ಆಗುತ್ತೆ ಅದು ಭಾಷೆ ಮೂಲಕ. ಅದನ್ನ ನಿಕೋಲಸ್ ಹ್ಯಾನ್ಸ್ ಅವರು ಭಾಷೆ ಅಂತ ಹೇಳಿದ್ದಾರೆ. ಎಡ್ವರ್ಡ್ ಸಫೀರ್ ಅವರು ಸ್ಟೇಟ್ಮೆಂಟ್ ಇದೆ ಸ್ನೇಹಿತರೆ, ವಂಡರ್ಫುಲ್ ಸ್ಟೇಟ್ಮೆಂಟ್. ನಾನು ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಒಂದು 40 ನಿಮಿಷದ ಪಾಠ ಮಾಡಿದೆ. ಅದನ್ನ ನಿಮ್ಮ ಗಮನಕ್ಕೆ ಬಂದಿದ್ರೆ ನೋಡಿರ್ಬೋದು. ಭಾಷೆ ಅನ್ನೋದು ಇದು ಪ್ಯೂರ್ಲಿ ಹ್ಯೂಮನ್. ಕಾರಣ ಏನು ಅಂದ್ರೆ, ನಮಗೆ ಇದಂತ ಒಂದು ಗುಣಲಕ್ಷಣ ಬೇರೆ ಯಾವ ಪ್ರಾಣಿಗಳಿಗಿಲ್ಲ. ಲ್ಯಾಂಗ್ವೇಜ್ ಇಸ್ ಪ್ಯೂರ್ಲಿ ಹ್ಯೂಮನ್. ಇದು ಭಾಷಾ ಲಕ್ಷಣ ಮತ್ತು ಸ್ವರೂಪ ಆಗುತ್ತೆ. ಇಟ್ ಈಸ್ ನಾನ್ ಇನ್ಸ್ಟಿಂಕ್ಟಿವ್. ಇದೊಂದು ಅಸ್ವಾಭಾವಿಕವಾದದ್ದು. ಭಾಷೆಯನ್ನು ನಾವು ಅಸ್ವಾಭಾವಿಕವಾಗಿನೇ ಮಾತಾಡ್ತೇವೆ. ಸೊ ಮೆಥಡ್ ಆಫ್ ಕಮ್ಯುನಿಕೇಶನ್, ಮೆಥಡ್ ಆಫ್ ಕಮ್ಯುನಿಕೇಟಿಂಗ್. ಏನನ್ನ ನಾವು ಕಮ್ಯುನಿಕೇಟ್ ಮಾಡ್ತೇವೆ? ಐಡಿಯಾಸ್ ಗಳನ್ನ, ಎಮೋಷನ್ಸ್ ಗಳನ್ನ, ಫೀಲಿಂಗ್ಸ್ ಗಳನ್ನ, ಡಿಸೈರ್ ಗಳನ್ನ, ಆಸೆ, ಆಕಾಂಕ್ಷೆ, ಮನಸ್ಸಿನ ಭಾವನೆಗಳನ್ನ ನಾವು ಅಸ್ವಾಭಾವಿಕವಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಇದನ್ನ. ಇದು ಎ ಸಿಸ್ಟಮ್ ಆಫ್ ವಾಲಂಟರಿಲಿ ಪ್ರೊಡ್ಯೂಸ್ಡ್ ಸೌಂಡ್ಸ್. ನಾವೇ ನಮ್ಮಷ್ಟಕ್ಕೆ ವಾಲಂಟರಿಯಾಗಿ, ವೈಯಕ್ತಿಕವಾಗಿ, ಸ್ವಯಂ ಪ್ರೇರಿತವಾಗಿ ಒಂದು ಧ್ವನಿಗಳನ್ನ, ಭಾವನೆಗಳನ್ನ, ವಿಚಾರಗಳನ್ನ, ಮನಸ್ಸಿನ ಆಲೋಚನೆಗಳನ್ನ ಇನ್ನೊಬ್ಬರೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ತೇವೆ. ಅದು ಸ್ವಾಭಾವಿಕವಾಗಿ, ಅದು ಭಾಷೆ ಅಂತ ಹೇಳಿ ಎಡ್ವರ್ಡ್ ಸಫೀರ್ ಅವರು ಹೇಳ್ತಾರೆ. ಸುಮಾರು ಸಾರಿ ಇದು ಪ್ರಶ್ನೆ ಕೂಡ ಆಗಿದೆ. ಈ ಬ್ಲಾಕ್ ಅಂಡ್ ಟ್ರೆಗರ್ ಅವ್ರದ್ದು ಬಿಟ್ರೆ ನೆಕ್ಸ್ಟ್ ನಾವು ಯೂನಿವರ್ಸಲ್ಲಿ ಇದನ್ನು ಒಪ್ಪಿಕೊಂಡಿದ್ದು, ಅಪ್ಪಿಕೊಂಡಿದ್ದು ಇವ್ರದೇ. ಸೊ ಎಡ್ವರ್ಡ್ ಸಫೀರ್ ವಂಡರ್ಫುಲ್. ಕನ್ನಡದಲ್ಲೂ ಕೂಡ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬ್ಲೂಮ್ ಫೀಲ್ಡ್ ಅವ್ರದ್ದಿದೆ, ಲಿಯೋನಾರ್ಡೋ ಬ್ಲೂಮ್ ಫೀಲ್ಡ್. ಸೊ ಭಾಷೆ ಹುಟ್ಕೊಂಡಿದ್ದು ಹೇಗೆ ಅನ್ನೋದಕ್ಕೆ ಹೇಳ್ತಾರೆ, ಈಚ್ ಕಮ್ಯುನಿಟಿ, ಪ್ರತಿಯೊಂದು ಕಮ್ಯುನಿಟಿ ಈಸ್ ಫಾರ್ಮ್ಡ್ ಬೈ ದ ಆಕ್ಟಿವಿಟಿ ಆಫ್ ಲ್ಯಾಂಗ್ವೇಜ್. ಭಾಷೆಯ ಮಹತ್ವವನ್ನು ಕುರಿತು ಇವ್ರು ಹೇಳ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್. ಭಾಷೆಯ ಮಹತ್ವ ಏನು ಅಂದ್ರೆ, ಸೊ ಎಲ್ಲರೂ ಕೂಡ ನಾವು ಭಾಷೆಗೆ ಅಂಟಿಕೊಂಡಿದ್ದೇವೆ. ಸೊ ಇದನ್ನ ಕೂಡ ನಾವು ಕಂಠಪಾಠ ಮಾಡ್ಬೋದು, ನೆನ್ಪಿಟ್ಕೋಬಹುದು. ಕಂಠಪಾಠ ಬೇಡ. BMH ಸ್ಟ್ರಾಂಗ್ ಇವ್ರ ಪ್ರಕಾರ ಭಾಷೆ ಒಂದು ದಿಸ್ ಇಸ್ ಅನ್ ಆರ್ಟಿಕ್ಯುಲೇಟೆಡ್ ಸಿಸ್ಟಮ್ ಆಫ್ ಸೈನ್ಸ್. ನೋಡಿ, ಇದು ಆರ್ಟಿಕ್ಯುಲೇಟೆಡ್ ಸಿಸ್ಟಮ್ ಅಂತ ಹೇಳ್ತಾರೆ ಭಾಷೆ ಅಂದ್ರೆ. ಸೊ ಆರ್ಟಿಕ್ಯುಲೇಟೆಡ್ ಅಂತ ಬಂದ ತಕ್ಷಣನೇ ಸ್ಟ್ರಾಂಗ್ ಅವ್ರದ್ದು ನೀವು ನೆನ್ಪಿಟ್ಕೋಬೇಕು. ಕಾಯಿನ್ ಸಿಂಗಲ್ ವರ್ಡ್. ಆರ್ಟಿಕ್ಯುಲೇಷನ್ ಆಫ್ ಸಿಸ್ಟಮ್, ಸಿಸ್ಟಮೆಟಿಕ್ ಆರ್ಟಿಕ್ಯುಲೇಷನ್ ಅಲ್ಲಿ ಇತ್ತು ಅಂದ್ರೆ ಅದು ಸ್ಟ್ರಾಂಗ್ ಅವರಿಗೆ ಸಂಬಂಧಪಟ್ಟಿದ್ದು. ಆ ಒಂದು ಸಿಸ್ಟಮ್, ಆ ಸಿಸ್ಟಮ್ ಅಲ್ಲಿ ಏನಿದೆ, ಸಿಗ್ನಲ್ಗಳಿವೆ, ಸೈನ್ಗಳಿವೆ. ಇಟ್ ಇಸ್ ಎ ಮೀಡಿಯಂ ಆಫ್ ಸ್ಪೀಚ್. ಮಾತಿನ ಒಂದು ಮಾಧ್ಯಮ ಭಾಷೆ ಅಂದ್ರೆ. ಪ್ರಾಥಮಿಕವಾಗಿ ಭಾಷೆ ಅಂದ್ರೆ ಮಾತಿನ ಒಂದು ಮಾಧ್ಯಮ. ಇದಿಷ್ಟು ಸ್ಟ್ರಾಂಗ್ ಅವರದು. ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ವಂಡರ್ಫುಲ್ ಸ್ಟೇಟ್ಮೆಂಟ್. ಒಂದಲ್ಲ ಎರಡು ಬಂದೇ ಬರುತ್ತೆ. ಸೊ ಯಾವ್ದಾದ್ರು ಭಾಷೆ ಆಗಿರಲಿ, ಈ ಭಾಷಾ ಡೆಫಿನೇಷನ್ಗಳು ನಿಮ್ಮ TET ಎಕ್ಸಾಮಿನೇಷನ್ ಮತ್ತು GPSTR ಎಕ್ಸಾಮಿನೇಷನ್ ಪೇಪರ್ 2 ದಲ್ಲಿ ಇದು ತುಂಬಾ ಸಹಾಯಕಾರಿ. ಸೊ ಇಲ್ಲಿ ಚೆನ್ನಾಗಿ ಕಲ್ತ್ರೆ ಅಲ್ಲಿ ಕಲಿಯ ಅವಶ್ಯಕತೆ ಇಲ್ಲ. ಒಂದು ಸಾರಿ ಪ್ರಯತ್ನ ಮಾಡಿ, ಯಶಸ್ಸು ನಿಮ್ದಾಗ್ಲಿ. ಸೊ ಜಾನ್ ಡೂಯಿ ಅವರದು
ಜಾನ್ ಡುಯಿ ಇವರಿಗೆ ಸಂಬಂಧಪಟ್ಟಂತೆ ಸುಮಾರು ಕನ್ಫ್ಯೂಸಿಂಗ್ ಕ್ವಶನ್ಸ್ ಗಳು ಆಗುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಸೊ ಇವರ ಸಿದ್ಧಾಂತಗಳ ಮೇಲೆ ಸುಮಾರು ಕ್ವಶನ್ ಆಗುತ್ತೆ. ಲ್ಯಾಂಗ್ವೇಜ್ ಎಕ್ಸಿಸ್ಟ್ಸ್ ಓನ್ಲಿ ವೆನ್ ಇಟ್ ಈಸ್ ಲಿಸನ್ಡ್ ಟು ಆಸ್ ವೆಲ್ ಆಸ್ ಸ್ಪೋಕನ್. ಸೊ ಕೇಳಿದ್ರೆ ಮಾತ್ರ ಭಾಷೆ ಉಳಿಯುತ್ತೆ, ಮಾತಾಡಿದ್ರೆ ಮಾತ್ರ ಭಾಷೆ ಉಳಿಯುತ್ತೆ. ಇದು ಭಾಷಾ ಮಹತ್ವಕ್ಕೆ ಸಂಬಂಧಪಟ್ಟದ್ದು ಜಾನ್ ಡುಯಿ ಅವರು ಹೇಳ್ತಾರೆ. ಸೊ ದ ಹಿಯರರ್ ಈಸ್ ಆನ್ ಇಂಡಿಸ್ಪೆನ್ಸಬಲ್ ಪಾರ್ಟ್ನರ್. ಕೇಳಿಸಿಕೊಳ್ಳುವವನು ಇಂಡಿಸ್ಪೆನ್ಸಬಲ್ ಪಾರ್ಟ್ನರ್, ಅತ್ಯಂತ ಅವಶ್ಯಕವಾಗಿ ಬೇಕಾದವನು. ಸೊ ಕೇಳಿಸಿಕೊಳ್ಳುವವನು ಇರದೇ ಇದ್ರೆ ಭಾಷೆ ತನ್ನ ಅಸ್ತಿತ್ವವನ್ನು ಎಕ್ಸಿಸ್ಟ್ ಅನ್ನ ಕಳ್ಕೊಳ್ಳುತ್ತದೆ. ವಂಡರ್ಫುಲ್ ಸ್ಟೇಟ್ಮೆಂಟ್. ಜಾನ್ ಡುಯಿ ಅವರು ಭಾಷಾ ಮಹತ್ವದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಗ್ಲೀಸನ್ ಅವ್ರದ್ದು ಹೇಳಿದ್ದೀನಿ, ಇನ್ನೊಂದ್ಸಾರಿ ರಿಪೀಟ್ ಆಗಿದೆ, ಇರ್ಲಿ ತೊಂದರೆ ಇಲ್ಲ. ಗ್ರೇ ಅವ್ರದ್ದು LH ಗ್ರೇ, ಲೂಯಿಸ್ H ಗ್ರೇ ಅವ್ರಿಗೆ ಸಂಬಂಧಪಟ್ಟಿದ್ದು. ಲ್ಯಾಂಗ್ವೇಜ್ ಮೇ ಬಿ ಸೇಡ್ ಟು ಬಿ ಎನಿ ಮೀನ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ಎಮೋಷನಲ್ ಆರ್ ಮೆಂಟಲ್ ಕಾನ್ಸೆಪ್ಷನ್ಸ್ ಬೈ ಎನಿ ಲಿವಿಂಗ್ ಬೀಯಿಂಗ್ಸ್ whatsoever it may be, and it is of communicating them to or receiving them from other living beings. So ಭಾಷೆ ಎಂದರೆ ಎಕ್ಸ್ಪ್ರೆಸಿಂಗ್ ಆಫ್ ಎಮೋಷನ್ಸ್ ಆರ್ ಮೆಂಟಲ್ ಕಾನ್ಸೆಪ್ಷನ್ಸ್, ಮನಸ್ಸಿನ ಏನು ವಸ್ತು ಸ್ವರೂಪ ಮತ್ತು ಭಾವನೆಗಳನ್ನ ವ್ಯಕ್ತಪಡಿಸಲಿರೋದು. ಬೈ ಮೀನ್ಸ್ ಆಫ್ ಎನಿ ಲಿವಿಂಗ್ ಬೀಯಿಂಗ್, ಯಾವುದೇ ಜೀವಿಸಿರುವ ಯಾವುದೇ ಜೀವಿಯಾಗಲಿ. ಸೊ ಭಾವನೆಗಳನ್ನ, ಮನಸ್ಸಿನ ಕಾನ್ಸೆಪ್ಟ್ ಗಳನ್ನ ಹೊರಹಾಕುವುದಕ್ಕೆ, ಅಂಡ್ ವಾಟ್ಸೋ ಎವರ್ ಅದೇನೇ ಆಗಿರಲಿ, ಆಫ್ ಕಮ್ಯುನಿಕೇಟಿಂಗ್ ಒಬ್ಬರೊಟ್ಟಿಗೆ ಒಬ್ಬರು ಕಮ್ಯುನಿಕೇಟ್ ಮಾಡೋದಕ್ಕೆ, ಮತ್ತು ರಿಸೀವಿಂಗ್ ಇನ್ನೊಬ್ಬರಿಂದ ಸ್ವೀಕರಿಸೋದಕ್ಕೆ, ಫ್ರಮ್ ಅದರ್ ಲಿವಿಂಗ್ಸ್ ಇನ್ನೊಬ್ಬ ವ್ಯಕ್ತಿಗಳು ಅಥವಾ ಆ ಸಮುದಾಯದಿಂದ ಸ್ವೀಕಾರ ಮಾಡೋದಕ್ಕೆ ಬಳಸೋ ಒಂದು ಮೀಡಿಯಂ, ಒಂದು ಟೂಲ್, ದಟ್ ಈಸ್ ಲ್ಯಾಂಗ್ವೇಜ್. ಇದನ್ನು ಸ್ವೀಕಾರ ಯೋಗ್ಯವಾಗಿದೆ, ಒಪ್ಕೋಬಹುದು. ಇದು ಭಾಷಾ ವ್ಯಾಪ್ತಿ ಕೂಡ ಹೌದು. ಭಾಷಾ ವ್ಯಾಪ್ತಿ ಅಂದ್ರೆ ಅದು ಸಮಾಜಕ್ಕೂ ಮತ್ತು ಸಮಾಜದ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. ಸೊ ಮೆಂಟಲ್ ಕಾನ್ಸೆಪ್ಷನ್ ಗಳನ್ನ, ಮಾನಸಿಕ ಸ್ಥಿತಿ ಮತ್ತು ಭಾವನೆಗಳನ್ನ ಹೊರಹಾಕೋದಕ್ಕೆ ಎಲ್ಲ ಜೀವಿಗಳು ಕಮ್ಯುನಿಕೇಟ್ ಮಾಡ್ತವೆ. ಅದು ಒಬ್ಬರಿಂದ ಆಗಿರ್ಬೋದು ಅಥವಾ ಒಬ್ಬರಿಗಾಗಿ ಆಗಿರ್ಬೋದು. ಇದು ಭಾಷೆಯ ಒಂದು ಡೆಫಿನೇಷನ್. ನೆಕ್ಸ್ಟ್ ಮುಂದೆ ಬರ್ತಾ ಇರೋದು ಬೆನ್ ಜಾನ್ಸನ್ ಅವರದು. ಲ್ಯಾಂಗ್ವೇಜ್ ಮಸ್ಟ್ ಶೋಸ್ ಎ ಮ್ಯಾನ್, ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತೆ. ಇಲ್ಲಿ ಪುರುಷ ಅಂತಲ್ಲ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ. ಸ್ಪೀಕ್ ದಟ್ ಐ ಮೇ ಸಿ ಧಿ, ನಾನಿನ್ನ ನೋಡಬಹುದು ಅಂತ ಹೇಳೋದಕ್ಕೆ ಏನು ಬೆನ್ ಜಾನ್ಸನ್ ಅವರು ಭಾಷೆ ಬಗ್ಗೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್. ಸೊ ಇದರ ಅರ್ಥ ಏನಪ್ಪಾ ಹಂಗಂದ್ರೆ, ಲ್ಯಾಂಗ್ವೇಜ್ ಮಸ್ಟ್ ಶೋಸ್ ಎ ಮ್ಯಾನ್, ಒಬ್ಬ ಮನುಷ್ಯನನ್ನ ತೋರಿಸುತ್ತೆ. ಅದು ಅವನು ಮಾತಾಡ್ತಾನೆ, ಆ ಮಾತನಾಡುವ ವ್ಯಕ್ತಿಯನ್ನು ನಾನು ನೋಡ್ತೇನೆ, ಅದು ಭಾಷೆ. ಸೊ ಭಾಷೆ ಅಂದ್ರೆ ಅಲ್ಟಿಮೇಟ್ಲಿ ಇವ್ರ ಪ್ರಕಾರ ಮಾತನಾಡುವ ಪ್ರಕ್ರಿಯೆ. ಒಬ್ಬ ಮಾತಾಡ್ತಾನೆ, ಇನ್ನೊಬ್ಬ ನೋಡ್ತಾನೆ. ಇದು ಮತ್ತೆ ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಸುಮಾರು ಸಾರಿ ಕನ್ನಡದಲ್ಲೂ ಪ್ರಶ್ನೆ ಆಗಿದೆ, ಇಂಗ್ಲಿಷ್ ನಲ್ಲೂ ಪ್ರಶ್ನೆ ಆಗಿದೆ. ಸೊ ನೋಡ್ಕೊಂಬಿಡಿ ಕ್ವಿಕ್ ಆಗಿ. ವರ್ಡ್ಸ್ ಅಂಡ್ ದ ಮೆಥಡ್ಸ್ ಆಫ್ ಕಂಬೈನಿಂಗ್ ದೆಮ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ಥಾಟ್. ಇಲ್ಲಿ ಶಬ್ದಗಳು ಮತ್ತು ಅವುಗಳ ಕಾಂಬಿನೇಷನ್ಗಳು ವಿಚಾರಗಳನ್ನು ಹೊರಹಾಕೋದಕ್ಕೆ ಇರತಕ್ಕಂತ ಒಂದು ಮಾಧ್ಯಮ. ಶಬ್ದಗಳು ಮತ್ತು ಅವುಗಳ ಕಾಂಬಿನೇಷನ್ಗಳು ಎಕ್ಸ್ಪ್ರೆಷನ್ ಅನ್ನು ಹೊರಹಾಕೋದಕ್ಕೆ ಇರತಕ್ಕಂಥ ಮಾಧ್ಯಮವೇ ಭಾಷೆ. ಶಬ್ದಶಃ ಅರ್ಥ ತುಂಬಾ ಕಷ್ಟ ಆಗುತ್ತೆ ಸೊ ಇಂಗ್ಲಿಷ್ ಕನ್ನಡದಲ್ಲಿ. ಸೊ ಅದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಬಳಸ್ಕೊಳ್ಳಿ. ಒಂದ್ಸಾರಿ ಕ್ವಿಕ್ ಆಗಿ ಆನಂತರ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ, ತೊಂದರೆ ಇಲ್ಲ. ಸೊ ಲಿಯೋನಾರ್ಡೋ ಬ್ಲೂಮ್ಸ್ಫೀಲ್ಡ್ ಅವ್ರದ್ದು ಇದು ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು, ಕಮ್ಯುನಿಟಿ ಆಕ್ಟಿವಿಟಿಗೆ ಸಂಬಂಧಪಟ್ಟದ್ದು. ಈಚ್ ಕಮ್ಯುನಿಟಿ ಇಸ್ ಫಾರ್ಮ್ಡ್ ಬೈ ದ ಆಕ್ಟಿವಿಟಿ ಆಫ್ ಲ್ಯಾಂಗ್ವೇಜ್. ಭಾಷೆಗಳಿಂದಲೇ, ಭಾಷಾ ಚಟುವಟಿಕೆಗಳಿಂದಲೇ ಪ್ರತಿಯೊಂದು ಕಮ್ಯುನಿಟಿ ಹುಟ್ಟಿದೆ, ಉಗಮವಾಗಿದೆ ಮತ್ತು ರಚನೆಯಾಗಿದೆ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ವಾರ್ಡಗ್ ಅವ್ರದ್ದು. ಲ್ಯಾಂಗ್ವೇಜ್ ಇಸ್ ಅ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಾಲ್ಸ್. ನೋಡಿ, ಆರ್ಬಿಟ್ರರಿ ವೋಕಲ್ ಸಿಂಬಾಲ್ಸ್ ಮತ್ತೊಮ್ಮೆ ಬಳಸಿದ್ದಾರೆ. ಯಾದೃಚ್ಛಿಕ ಧ್ವನಿ ಸಂಕೇತಗಳ ಮೊತ್ತ, ಯೂಸ್ಡ್ ಫಾರ್ ಹ್ಯೂಮನ್ ಕಮ್ಯುನಿಕೇಶನ್. ನಾವೆಲ್ಲ ಇಷ್ಟಪಟ್ಟು ಒಪ್ಪಿಕೊಂಡಿದ್ದೇವೆ ಅಂತ ಸೌಂಡ್ ಗಳನ್ನ ನಮ್ಮ ಕಮ್ಯುನಿಕೇಶನ್ಗೆ ಬಳಸ್ತಾ ಇದ್ದೇವೆ. ನೆಕ್ಸ್ಟ್ ಬಾಲಿಂಜರ್ ಅವ್ರದ್ದು. ಲ್ಯಾಂಗ್ವೇಜ್ ಈಸ್ ಸ್ಪೈಸಿಸ್ ಸ್ಪೆಸಿಫಿಕ್. ಮನುಷ್ಯನಿಗೆ ಮಾತ್ರ ಇದು ವರವಾಗಿ ಸಿಕ್ಕಂತಹ ಒಂದು ಸ್ಪೆಷಲ್ ಗಿಫ್ಟ್. ಸ್ಪೈಸಿಸ್ ಸ್ಪೆಸಿಫಿಕ್, ಇದೊಂದು ಮಸಾಲೆ ಸಾಂಬಾರ್ ಪದಾರ್ಥ ಇದ್ದಾಗೆ. ಜೀವಿಗಳಲ್ಲಿ ಅತ್ಯಂತ ಸ್ಪೆಷಲ್ ಆಗಿರೋದು ಯಾವುದು ಅಂದ್ರೆ ಭಾಷೆ. ವಂಡರ್ಫುಲ್ ಸ್ಟೇಟ್ಮೆಂಟ್, ಒಪ್ಕೋಬಹುದು. ಭಾಷಾ ಒಂದು ಮಹತ್ವಕ್ಕೆ ಸಂಬಂಧಪಟ್ಟಂಗೆ ಬಾಲಿಂಜರ್ ಹೇಳಿದ್ದಾರೆ. ಇದು ಭಾಷಾ ಡೆಫಿನೇಷನ್ ಗೆ ಸಂಬಂಧಪಟ್ಟಿದೆ, ಅದನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಬೆನ್ ಜಾನ್ಸನ್. ಲ್ಯಾಂಗ್ವೇಜ್ ಮೋಸ್ಟ್ ಶೋಸ್ ಎ ಮ್ಯಾನ್.
ಸ್ಪೀಕ್ ದಟ್ ಐ ಮೇ ಸಿ ದಿ, ಇದನ್ನ ರಿಪೀಟ್ ಮಾಡಿದ್ದೇನೆ ಇನ್ನೊಂದ್ಸಾರಿ. ನೆಕ್ಸ್ಟ್ ಈಗ ಅಲೆನ್ ಅವರಿಗೆ ಸಂಬಂಧಪಟ್ಟಿದ್ದು ಲ್ಯಾಂಗ್ವೇಜ್ ಇಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಟಿವ್ ಥಾಟ್ಸ್. ಲ್ಯಾಂಗ್ವೇಜ್ ಅಂದರೆ ಕಮ್ಯುನಿಕೇಟಿವ್ ಥಾಟ್ಸ್ ಗೆ ಸಂಬಂಧಪಟ್ಟದ್ದು. ಇದಿಷ್ಟು ಅಲೆನ್ ಅವ್ರಿಗೆ ಸ್ಟೇಟ್ಮೆಂಟ್. ಸೊ ಅಗೇನ್ ಪೈ ಅವರು ಹೇಳಿದ್ದಾರೆ ನೋಡಿ 1966ರಲ್ಲಿ ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್, ಇದೊಂದು ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವ್ಯವಸ್ಥೆ. ಬೈ ಸೌಂಡ್ಸ್, ಅಲ್ಲಿ ಸೌಂಡ್ಗಳಿವೆ ವ್ಯವಸ್ಥೆನಲ್ಲಿ, ಅಲ್ಲಿ ಆರ್ಗನ್ಸ್ ಆಫ್ ಸ್ಪೀಚ್ ಗಳಿದೆ, ಸ್ಪೀಚ್ ಆರ್ಗನ್ಸ್. ಸೊ ಸೌಂಡ್ ಉತ್ಪತ್ತಿ ಆಗೋದಕ್ಕೆ ಬೇಕಾದಂತಹ ಸ್ಥಳಾವಕಾಶ, ಅದನ್ನ ನಾವು ಗಂಟಲಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೇವೆ, ಅದು ಸ್ಪೀಚ್ ಆರ್ಗನ್. ಸೊ ಅದು ನಮಗೆ ಅದರ ಮೂಲಕ ಒಂದು ಕಮ್ಯುನಿಕೇಟ್ ಮಾಡ್ತೇವೆ, ಸೌಂಡ್ಗಳು ಹೊರ ಬರುತ್ತೆ. ಅಮಾಂಗ್ ಮೆಂಬರ್ಸ್, ವ್ಯಕ್ತಿಗಳ ಜೊತೆಗೆ, ಆಫ್ ಎ ಗಿವನ್ ಕಮ್ಯುನಿಟಿ, ಒಂದು ಸಮುದಾಯದ ಜೊತೆಗೆ ನಾವು ವೋಕಲ್ ಸೌಂಡ್ಗಳನ್ನ ಪೊಸೆಸಿಂಗ್ ಆರ್ಬಿಟ್ರರಿ ಕನ್ವೆನ್ಷನಲ್ ಮೀನಿಂಗ್, ಯಾದೃಚ್ಛಿಕವಾಗಿ ನಮಗೆ ಇಚ್ಛಿಸಿದ ರೀತಿಯಲ್ಲಿ ಅರ್ಥೈಸಿಕೊಂಡು ಮಾತನಾಡಕ್ಕೆ ಇರತಕ್ಕಂತ ಒಂದು ಟೂಲ್ ಯಾವುದು ಅಂದ್ರೆ ಅದು ಭಾಷೆ, ಇವ್ರ ಪ್ರಕಾರ. ಸೊ ಒಂದ್ಸಾರಿ ಕನ್ನಡದಲ್ಲಿ ಭಾಷೆಯೊಂದು ಸಮೂಹ, ಒಂದು ಕಮ್ಯುನಿಕೇಶನ್ಗೆ ಇರಬೇಕಾದಂತ ಮಾಧ್ಯಮ, ಒಂದು ವ್ಯವಸ್ಥೆ. ಆ ವ್ಯವಸ್ಥೆನಲ್ಲಿ ಸೌಂಡ್ ಇದೆ, ಆ ಸೌಂಡ್ಗಳು ಸ್ಪೀಚ್ ಏನು ಆರ್ಗನ್ಗಳ ಮೂಲಕ ಹೊರಹೊಮ್ಮುತ್ತೆ. ಆ ಹೊರಹೊಮ್ಮಿದ ಸ್ಪೀಚ್ ಆರ್ಗನ್ಗಳು ನಾನು ಕೆಲವು ವ್ಯಕ್ತಿಗಳ ಜೊತೆಗೆ ಬಳಸ್ತೇನೆ, ಅಥವಾ ಕೆಲವು ಸಮುದಾಯದ ಜನಗಳು ನನ್ನೊಟ್ಟಿಗೆ ಬಳಸ್ತಾರೆ, ಅಥವಾ ನಾನು ಆ ಸಮುದಾಯದ ಜೊತೆಗೆ ಆ ಸೌಂಡ್ಗಳನ್ನ ಬಳಸ್ತೇನೆ. ವೋಕಲ್ ಸಿಂಬಲ್ಗಳನ್ನ ನಾನು ಇಚ್ಛಿಸಿದ ರೀತಿಯಲ್ಲಿ ಬಳಸ್ತೇನೆ ಮತ್ತು ನಾವು ಇಚ್ಛಿಸಿದ ರೀತಿಯಲ್ಲಿ ಬಳಸ್ತೇವೆ. ಕನ್ವೆನ್ಷನಲ್ ಮೀನಿಂಗ್ ನಮಗೆ ಹೇಗ್ ಬೇಕೋ ಅರ್ಥೈಸ್ಕೊಂಡಿದ್ದೇವೆ. ಫಾರ್ ಎಕ್ಸಾಂಪಲ್, ಈಗ ಮದರ್ ಅಂದ್ರೆ ಅದು ಎಲ್ಲಾ ಕಡೆಗೂ ಒಂದೇ. ಸೊ ನಾವು ಮಾತೃ ಅಂತೇವೆ, ಅವ್ರ ಮದರ್ ಅಂತಾರೆ, ಅವ್ರ ಮಾ ಅಂತಾರೆ, ಅವ್ರು ಇನ್ನೊಂದು ಅಮ್ಮ ಅಂತಾರೆ, ಅವ್ರ ಅವ್ವ ಅಂತಾರೆ. ಬಟ್ ವ್ಯಕ್ತಿ ಒಂದೇ. ನಾವು ಆ ಸಿಚುವೇಶನ್ ಚಿತ್ರ ಕೊಟ್ಟ ತಕ್ಷಣನೇ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ನಾವು ಹೇಳ್ತೇವೆ. ಸೊ ಮದರ್, ಮಾತೃ, ದೆನ್ ಅಮ್ಮ, ಅವ್ವ, ಸೊ ಏನಾದ್ರೂ ಹೇಳ್ತೇವೆ ನಾವು. ಸೊ ಹೀಗಾಗಿ ಇದು ನಾವು ಇಚ್ಛಿಸಿದ ರೀತಿಯಲ್ಲಿ ಅರ್ಥೈಸ್ಕೊಂಡಿದ್ದೇವೆ ಮತ್ತು ಒಪ್ಕೊಂಡಿದ್ದೇವೆ. ದಟ್ ಈಸ್ ಕನ್ವೆನ್ಷನಲ್ ಮೀನಿಂಗ್. ಸೊ ನೆಕ್ಸ್ಟ್ ಥಿಂಗ್, ಹಾಲ್ ಅವ್ರದ್ದು ಒಂದ್ಸಾರಿ ಕ್ವಶನ್ ಆಗಿದೆ, ನೋಡ್ಕೊಂಬಿಡಿ. ದ ಇನ್ಸ್ಟಿಟ್ಯೂಷನ್ ವೇರ್ ಬೈ ಹ್ಯೂಮನ್ಸ್ ಕಮ್ಯುನಿಕೇಟ್ ಅಂಡ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಬೈ ಮೀನ್ಸ್ ಆಫ್ ಹ್ಯಾಬಿಚುಯಲಿ ಆರ್ ಓರಲ್ ಆಡಿಟರಿ ಸಿಸ್ಟಮ್ಸ್. ಸೊ ಲ್ಯಾಂಗ್ವೇಜ್ ಇಸ್ ಎ ಓರಲ್ ಆಡಿಟರಿ ಸಿಂಬಲ್ಗಳಿಂದ ಒಳಗೊಂಡಿದೆ, ಒಂದು ಹ್ಯಾಬಿಟ್ ಆಗಿದೆ ನಮಗೆ. ಸೊ ಹ್ಯೂಮನ್ ಕಮ್ಯುನಿಕೇಶನ್ಗೆ ಅದನ್ನ ಹವ್ಯಾಸವಾಗಿ ನಾವು ಬಳಸ್ತಾ ಇದ್ದೇವೆ. ಓರಲ್ ಮೀನ್ಸ್ ಮೌಖಿಕವಾಗಿ ಬಳಸ್ತಾ ಇದ್ದೇವೆ. ಅಗೇನ್ ಆಡಿಟರಿ ಸಿಂಬಲ್ಸ್, ಕೇಳುವ ಸಿಂಬಲ್ಗಳು ಮತ್ತು ಮಾತನಾಡುವ ಸಿಂಬಲ್ಗಳು ಎರಡು ಇದೆ. ಇಲ್ಲಿ ಕೇಳಿಸ್ಕೊಂತೇವೆ ಶಬ್ದಗಳನ್ನ, ಮತ್ತು ಆಡಿಟರಿ ನಾವು ಕೇಳಿಸ್ಕೊಳ್ತೇವೆ, ಓರಲ್ ಆಗಿ ಮಾತಾಡ್ತೇವೆ. ಇದು ಭಾಷೆಗೆ ಸಂಬಂಧಪಟ್ಟಂತೆ ಡೆಫಿನಿಷನ್. ಸೊ ನೆಕ್ಸ್ಟ್ CH ಬಾರ್ಬರ್ ಅವ್ರದ್ದಿದೆ ಸ್ಟೇಟ್ಮೆಂಟ್, ವಂಡರ್ಫುಲ್ ಸ್ಟೇಟ್ಮೆಂಟ್ ಇದು. ದಿಸ್ ಇಸ್ ಎ ಸಿಗ್ನಲಿಂಗ್ ಸಿಸ್ಟಮ್. ಸೊ ನೋಡಿ, ಲ್ಯಾಂಗ್ವೇಜ್ ಕೆನ್ ನಾಟ್ ಬಿ ಡಿಸೈನ್ಡ್ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಶನ್. ಸೊ even we can agree it is a means of communication. Some signals are there, so that communication may not be happen through only words. ಸೊ ನಾನು ಹೇಳ್ತಾ ಇರೋದು ಅದು ಕೇವಲ ಕಮ್ಯುನಿಕೇಶನ್ಗೆ ಸೀಮಿತಗೊಳಿಸದೆ, ಇಟ್ ಮೀನ್ಸ್ ಶಬ್ದಗಳನ್ನ ಬಳಸಿನೇ ಮಾತಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಸೊ ಭಾಷೆ ಅಂದ್ರೆ ದಿಸ್ ಇಸ್ ಎ ಸಿಗ್ನಲಿಂಗ್ ಸಿಸ್ಟಮ್. ಸೊ ರೈಲ್ವೆ ಸಿಗ್ನಲ್ ತೋರಿಸುತ್ತೆ, ಸೈನ್ ಬೋರ್ಡ್ಗಳನ್ನ ನೋಡ್ತೇವೆ ನಾವು. ನೋಡಿದ ತಕ್ಷಣ ಆ ಬೋರ್ಡ್ಗಳ ತರಹ ನಾವು ಅವು ಹೇಳಿದಂತೆ ನಾವು ವರ್ತನೆ ಮಾಡ್ತೇವೆ. ಸ್ಕೂಲ್ ಈಸ್ ಹಿಯರ್, ನೋ ಹಾರ್ನ್, ಯು ಟರ್ನ್, ಲೆಫ್ಟ್ ಟರ್ನ್, ಸ್ಟಾಪ್ ಸಿಗ್ನಲ್, ಗ್ರೀನ್ ಸಿಗ್ನಲ್. ಸೊ ದೀಸ್ ಆರ್ ದ ಥಿಂಗ್ಸ್, ಸಿಗ್ನಲಿಂಗ್ ಸಿಸ್ಟಮ್. ಆ ಸಿಗ್ನಲಿಂಗ್ ಸಿಸ್ಟಮ್ ಭಾಷೆಗೆ ಶಬ್ದಗಳ ತರಹ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ಹ್ಯೂಮನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಸೊ ಕ್ವಿಲ್ಲರ್ ಅಂಡ್ ಕೌಚರ್ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ಎ ಮೀನ್ಸ್ ಆಫ್ ಕರೆನ್ಸಿ. ಒಂದು ವ್ಯವಹಾರಕ್ಕೆ ನಾವು ಯಾವ ತರಹ ಕರೆನ್ಸಿಯನ್ನು ಬಳಸ್ತೇವೆ. ಸೊ ವ್ಯವಹಾರದಲ್ಲಿ ನಾವು ವಿ ಎಕ್ಸ್ಚೇಂಜ್, ಒಂದು ಕೊಟ್ಟು ಒಂದು ತಗೋತೇವೆ. ಸೊ ಅದೇ ತರಹ ಇದೊಂದು ಭಾಷೆ ಅಂದ್ರೆ ಕರೆನ್ಸಿ ತರ. ನಾವು ನಮ್ಮ ವಿಚಾರಗಳನ್ನ ನಮ್ಮಷ್ಟಕ್ಕೆ ಎಕ್ಸ್ಚೇಂಜ್ ಮಾಡ್ತೇವೆ. ಸೊ ಇದು ಭಾಷೆ. ವಿಟ್ನಿ ಅವರು ಹೇಳಿದ್ದಾರೆ, ವಂಡರ್ಫುಲ್ ಸ್ಟೇಟ್ಮೆಂಟ್. ಇದು ಬೇಕಾದ್ರೆ ತಗೋಬಹುದು ನೋಡಿ. ಮೇ ಬಿ ಇದರಲ್ಲಿ ನಾವು ಒಂದು ಭಾಷಾ ಒಂದು ಲಕ್ಷಣವನ್ನು ಕೂಡ ಹುಡುಕ್ಬೋದು. ಲ್ಯಾಂಗ್ವೇಜ್ ಸಿಗ್ನಿಫೈಸ್ ರಾದರ್ ಸರ್ಟೇನ್
instrumentalists, whereby men consciously, important word, and with intention, important word, to tell their thought, to end for the sake of communication. ಭಾಷೆ ಎಂದರೆ ಅದೊಂದು ಆಯುಧವಾಗಿ, ಅಸ್ತ್ರವಾಗಿ ನಾವು ಬಳಸ್ತೇವೆ. ಅದು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಮತ್ತು ಇಂಟೆನ್ಷನ್, ಉದ್ದೇಶಪೂರ್ವಕವಾಗಿ ನಾವು ನಮ್ಮ ಭಾವನೆಗಳನ್ನ, ವಿಚಾರಗಳನ್ನ ಹೇಳೋದಕ್ಕೆ, ಇನ್ನೊಬ್ಬನ ಮಾತುಗಳನ್ನ ನಿಲ್ಲಿಸೋದಕ್ಕೆ, ಫಾರ್ ದ ಎಂಡ್, ಟು ಎಂಡ್ ಫಾರ್ ದ ಸೇಕ್ ಆಫ್ ಕಮ್ಯುನಿಕೇಶನ್ ಇದ್ದಾರೆ. ಇದರರ್ಥ ಇನ್ನೊಬ್ಬರ ಮಾತನ್ನ ನಿಲ್ಲಿಸೋದಕ್ಕಲ್ಲ, ಕಮ್ಯುನಿಕೇಟ್ ಮಾಡೋದಕ್ಕೆ. ಸೊ ನಾವು ಭಾಷೆ ಎಂದರೇನು ಅಂತ ಈ ಎಕ್ಸಾಂಪಲ್ ಅನ್ನ ಕೊಡಬಹುದು. ಮತ್ತೆ ಈ ಡೆಫಿನೇಷನ್ ಭಾಷೆಗೆ ಸಂಬಂಧಪಟ್ಟಂಗೆ ಆಗುತ್ತೆ. ಇಲ್ಲಿವರೆಗೂ ನಾನು 19 ಎಕ್ಸಾಂಪಲ್ ಗಳನ್ನು ಕೊಟ್ಟಿದ್ದೇನೆ. ಸೊ ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಚಿಕ್ಕ ವಿಚಾರವನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಅಬೌವ್ ಮೆನ್ಷನ್ ಡೆಫಿನೇಷನ್ಸ್ ಆರ್ ನಾಟ್ ಇನಫ್. ಪ್ಲೀಸ್ ಕಲೆಕ್ಟ್ the valid statements from CTET, state CET question papers and add to this list. From the above given statements, nature and scope of language can be directed and designed. Have a structured constitutional statements like this. So please work it on and be perfect with this special area related to this pedagogical aspect. The first and foremost thing, what is language and its definition. So ಇದರ ಅರ್ಥ ನಾವು ಭಾಷಾ ಸ್ವರೂಪಗಳನ್ನ